Hi friends, welcome to my channel. This is Arjun. ಸೊ ಜೂನ್ 4th ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ. ಓಕೆ, ಸೊ ಅದಾದ ನಂತರ ಅವತ್ತಿನ ದಿನ ಬಿಫೋರ್ ದಟ್ ಮಾರ್ಕೆಟ್ ಯಾವ ರೀತಿ ಮೂವ್ ಆಗ್ಬೋದು ಅಂಡ್ ಕೆಲವೊಂದಿಷ್ಟು ಈ ರೀತಿ ಇರೋ ನ್ಯೂಸಸ್ ಗಳು ಅಥವಾ ಇವೆಂಟ್ಸ್ ಗಳು ಇರುತ್ತೆ. ಆ ಇವೆಂಟ್ಸ್ ಗಳಲ್ಲಿ ನಾವು ಯಾವ ರೀತಿ ದುಡ್ಡು ಮಾಡಬಹುದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಸ್ಟ್ರಾಟಜಿಯನ್ನ ನಿಮ್ಗೆ ಹೇಳ್ಕೊಡ್ಬೇಕು. ಓಕೆ, ಇವಾಗ ಹೇಳ್ಕೊಡ್ತೀನಿ. ಸೊ ಅದನ್ನ ಅಪ್ಲೈ ಮಾಡ್ಬೇಕಂದ್ರೆ ಯು ಶುಡ್ ಬಿ ರೆಡಿ ಟು ಟೇಕ್ ರಿಸ್ಕ್. ಯಾಕಂದ್ರೆ ಇದು ಸೇಫ್ ಆಗಿನೂ ಇರುತ್ತೆ ಅಂತ ಹೇಳ್ಬೋದು ಅಂಡ್ ರಿಸ್ಕಿ ಅಂತಾನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಇವಾಗ. ಓಕೆ, ಯಾವ್ದಾದ್ರು ಒಂದು ನಾರ್ಮಲಿ ಈ ರೀತಿ ಇವೆಂಟ್ ಇದ್ದಾಗ ಸೊ ATR ಅಂತ ಹೇಳ್ತೀವಿ, ಎವರೇಜ್ ಟ್ರೇಡೆಡ್ ರೇಂಜ್ ಅಥವಾ ಎವರೇಜ್ ಟ್ರೂ ರೇಂಜ್. ಸೊ ಬ್ಯಾಂಕ್ ನಿಫ್ಟಿ ಎವರೇಜ್ ಟ್ರೂ ರೇಂಜ್ ಬಂದ್ಬಿಟ್ಟು ಎವ್ರಿ ಡೇ ಒಂದು 400 to 500 ಪಾಯಿಂಟ್ಸ್ ಅಪ್ ಅಂಡ್ ಡೌನ್ ಆಗುತ್ತೆ. ಬಟ್ ಈ ಇವೆಂಟ್ಸ್ ಗಳಿದ್ದಾಗ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ 2 to 3% ಆಫ್ ಇಟ್ಸ್ ವ್ಯಾಲ್ಯೂ, ಅಂದ್ರೆ ಲೈಕ್ 1000 ಪಾಯಿಂಟ್ 1500 ಪಾಯಿಂಟ್ ಅಪ್ ಅಂಡ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮಗ್ ಗೊತ್ತಿರೋದೇನೋ ಇವಾಗ, ಸೊ ಕಾಲ್ ಆಪ್ಷನ್ ಅಲ್ಲಿ ಪ್ರಾಫಿಟ್ ಸಿಗ್ಬೇಕು ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು, ಪುಟ್ ಆಪ್ಷನ್ ಅಲ್ಲಿ ಪ್ರಾಫಿಟ್ ಸಿಗ್ಬೇಕಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ಬೇಕು. ನಾವು ಆಪ್ಷನ್ ಬೈಯರ್ ಆದ್ರೆ. ಓಕೆ, ಸೊ ಮಾರ್ಕೆಟ್ ಮೇಲಾದ್ರೂ ಹೋಗುತ್ತೆ ಕೆಳಗಾದ್ರೂ ಹೋಗುತ್ತೆ, ನಮಗ್ ಗೊತ್ತಿಲ್ಲ. ಬಟ್ ಹೋದ್ರೆ ತುಂಬಾ ಡ್ರಾಸ್ಟಿಕಲಿ ಅಂಡ್ ಸ್ಪೀಡ್ ಆಗಿ ಜಾಸ್ತಿ ಪಾಯಿಂಟ್ಸ್ ಮೇಲ್ಗಡೆ ಹೋಗುತ್ತೆ ಅಥವಾ ಕೆಳಗಡೆ ಹೋಗುತ್ತೆ. ಸೊ ಒಂದು ಸೇಫೆಸ್ಟ್ ಸ್ಟ್ರಾಟಜಿ ಅಂದ್ರೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಅಂತ ಹೇಳ್ಬೋದು. ಈ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಅಂದ್ರೆ ಏನು? ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಅಂದ್ರೆ ಇವಾಗ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಲೆಟ್ ಮಿ ಶೇರ್ ದ ಸ್ಕ್ರೀನ್ ಫಸ್ಟ್. ಓಕೆ, ಸೊ ಯಾವ ರೀತಿ ನೀವು ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಆಪ್ಸ್ಟ್ರಾ ಡಿಫೈನ್ ಎಡ್ಜ್ ಅಂತ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಡನ್. ಸೊ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂಡ್ ಜೂನ್ 4th ಆಪ್ಷನ್ಸ್ ಎಕ್ಸ್ಪೈರಿ ಯಾವುದು? ಜೂನ್ 5th ಅಂದ್ರೆ 4th. ಡನ್. ಜೂನ್ 5th ತಗೊಳ್ಳೋಣ. ಓಕೆ, ಸೊ IV ಅಂತೂ ಇನ್ಕ್ರೀಸ್ ಆಗಿರುತ್ತೆ, ಟೈಮ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿರುತ್ತೆ. ತುಂಬಾ ಡ್ರಾಸ್ಟಿಕಲಿ ಟೈಮ್ ವ್ಯಾಲ್ಯೂ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇಂಪ್ಲಾಯ್ಡ್ ವೆಲಾಟಿಲಿಟಿ ಅಂತ ಹೇಳ್ತೀವಿ ನಾವು IV ಅಂದ್ರೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಸೊ ಅದನ್ನ ತಿಳ್ಕೊಳ್ಳಿ. ಓಕೆ, ಸೊ ಆಸ್ ಆಫ್ ನಾವು ಇದರ ಆಪ್ಷನ್ ಪ್ರೀಮಿಯಂ ಪ್ರೈಸ್ 1260 ಇದೆ. ಓಕೆ, ಅವತ್ತಿನ ದಿನ ಮಾರ್ಕೆಟ್ ಯಾವ್ದಿರುತ್ತೋ ಅದರಲ್ಲಿ ಆಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಥವಾ ಒನ್ ಸ್ಟೆಪ್ ಔಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅನ್ನ ನೀವು ಬೈ ಮಾಡ್ಬೇಕಾಗತ್ತೆ. ಕಾಲ್ ಆಪ್ಷನ್, ಪುಟ್ ಆಪ್ಷನ್. ಓಕೆ, ಎರಡನ್ನು. ಓಕೆ, ಸೊ ಇವಾಗ ನಾನು ಚಾರ್ಟ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಮಾರ್ಕೆಟ್ ಇಲ್ಲಿದೆ ಇವಾಗ. ಓಕೆ, ಸಡನ್ಲಿ ಎಷ್ಟು ಅರೌಂಡ್ ಒಂದು 500 to 600 ಪಾಯಿಂಟ್ ಅಥವಾ 1000 ಪಾಯಿಂಟ್ ಅಪ್ವರ್ಡ್ ಮೂವ್ಮೆಂಟ್ ಅಥವಾ ಡೌನ್ವರ್ಡ್ ಮೂವ್ಮೆಂಟ್ ಆದ್ರೆ, ಓಕೆ, ಎಕ್ಸಾಂಪಲ್ ತಿಳ್ಕೊಳ್ಳಿ, ಮಾರ್ಕೆಟ್ ಎಲ್ಲಿರುತ್ತೆ ಅವಾಗ ಯಾವ ಕಡೆ ಮೂವ್ ಆಗಬಹುದು. ಸೊ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಬಂದ್ಬಿಟ್ಟು 48,500 ಗೆ ರೀಚ್ ಆಗಿದೆ. ಓಕೆ, 48,500 ಗೆ ರೀಚ್ ಆಗಿದೆ. ಸೊ ನಾವು ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಎರಡರಲ್ಲೂ ಟ್ರೇಡ್ ಮಾಡೋದು. ಓಕೆ, ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಅಂದ್ರೆ ಎರಡರಲ್ಲೂ ಟ್ರೇಡ್ ಮಾಡೋದು. 48,500 ಕಾಲ್ ಆಪ್ಷನ್ ಮತ್ತೆ 48,500 ಪುಟ್ ಆಪ್ಷನ್ ಎರಡನ್ನೂ ನೀವು ಬೈ ಮಾಡಿರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅದರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ಒಂದು 300 rupees ಇರುತ್ತೆ ಅಂತ ತಿಳ್ಕೊಳ್ಳಿ. ಕಾಲು 300 ಇರುತ್ತೆ, ಪುಟ್ ಒಂದು 310 ಇರುತ್ತೆ, ಸಮಥಿಂಗ್ ಇಷ್ಟು. ಓಕೆ, ಸೊ ಅಕಸ್ಮಾತ್ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಮೇಲ್ ಹೋದ್ರೆ ಏನಾಗಬಹುದು? ತುಂಬಾ ಸ್ಪೀಡ್ ಆಗಿ ಮೇಲ್ ಹೋದ್ರೆ 500 ಅಥವಾ 1000 ಪಾಯಿಂಟ್ಸ್ ಗಳಾಗಿ ಮೇಲ್ಗಡೆ ಹೋಗ್ಬಿಟ್ರೆ ಏನಾಗಬಹುದು ಅಂದ್ರೆ 300 rupees ಇರೋ ಒಂದು ಕಾಲ್ ಆಪ್ಷನ್ ಅರೌಂಡ್ 1000 rupees ವರೆಗೂ ಹೋಗಬಹುದು. ಓಕೆ, ಅಂಡ್ ಅದೇ ಪುಟ್ ಆಪ್ಷನ್ ಏನಾಗಿರುತ್ತೆ, ಲಾಸ್ ಆಗಿರುತ್ತೆ. ಅರೌಂಡ್ ಒಂದು 300 rupees ಡೌನ್ ಆಗಿದೆ ಅಂದ್ರೆ 10 rupees ಬಂದಿದೆ ಅಂತ ತಿಳ್ಕೊಳ್ಳಿ ಅದು. ಓಕೆ, ಸೊ ಇದ್ರಲ್ಲಿ ನಮಗೆ 700 ಪಾಯಿಂಟ್ ಪ್ರಾಫಿಟ್ ಆಗಿರುತ್ತೆ, ಇದ್ರಲ್ಲಿ ನಮಗೆ 300 ಪಾಯಿಂಟ್ ಲಾಸ್ ಆಗಿರುತ್ತೆ. ನೆಟ್ ಟು ನೆಟ್ ಎಫೆಕ್ಟ್ ಏನಾಗುತ್ತೆ, 400 ಪಾಯಿಂಟ್ ನೆಟ್ ಪ್ರಾಫಿಟ್ ಅಲ್ಲಿ ಇರ್ತೀವಿ. ಇದಕ್ಕೆ ನಾವು ಹೆಡ್ಜಿಂಗ್ ಅಥವಾ ಸ್ಟ್ರಾಡಲ್ ಸ್ಟ್ರಾಂಗಲ್ ಅಂತ ಹೇಳ್ಬೋದು. ಸ್ಟ್ರಾಂಗಲ್ ಅಂದ್ರೆ ದೂರ ದೂರ ಇರೋ ಔಟ್ ದ ಮನಿಯನ್ನ ಬೈ ಮಾಡೋದು. ಓಕೆ, ಅದಕ್ಕೆ ಲಾಂಗ್ ಸ್ಟ್ರಾಂಗಲ್ ಅಂತ ಹೇಳ್ತೀವಿ. ಸೊ ಶಾರ್ಟ್ ಸ್ಟ್ರಾಂಗಲ್ ಅಂದ್ರೆ ದೂರ ದೂರ ಇರೋ ಔಟ್ ದ ಮನಿಯನ್ನ ಸೆಲ್ ಮಾಡೋದು. ಸೊ ನಾವಿಲ್ಲಿ ಮಾರ್ಕೆಟ್ ಡ್ರಾಸ್ಟಿಕಲಿ ಮೂವ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಲಾಂಗ್ ಸ್ಟ್ರಾಂಗಲ್ ಅಪ್ಲೈ ಮಾಡ್ಬೇಕಾಗತ್ತೆ ಅಥವಾ ಲಾಂಗ್ ಸ್ಟ್ರಾಡಲ್ ಅಪ್ಲೈ ಮಾಡ್ಬೇಕಾಗತ್ತೆ. ಆಟ್ ದ ಮನಿಯನ್ನ ಬೈ ಮಾಡ್ತಾ ಇದ್ದೀರಾ, ಕಾಲು ಪುಟ್ಟು, ಸೊ ಅದಕ್ಕೆ ನಾವು ಲಾಂಗ್ ಸ್ಟ್ರಾಡಲ್ ಅಂತ ಹೇಳ್ತೀವಿ. ಔಟ್ ದ ಮನಿಯನ್ನ ಬೈ ಮಾಡ್ತಾ ಇದೀವಿ ಕಾಲು ಮತ್ತೆ ಪುಟ್ ಅನ್ನ ಅಂದ್ರೆ, ಸೊ ಅದಕ್ಕೆ ನಾವು ಲಾಂಗ್ ಸ್ಟ್ರಾಂಗಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೆಟರ್ ಆಟ್ ದ ಮನಿಯನ್ನ ಬೈ ಮಾಡಿ. ಓಕೆ, ಗಾಮಾ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಗಾಮಾ ಬೂಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಂದು IV ಅಂತ ಬರುತ್ತೆ, ವೆಲಾಟಿಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು. ಓಕೆ, IV ಇಂಡಿಯಾ ವಿಕ್ಸ್ INDE. ಇಂಡಿಯಾ ವಿಕ್ಸ್ ಇಸ್ ಅ ವ್ಯಾಲಟಿಲಿಟಿ ಇಂಡೆಕ್ಸ್. ಓಕೆ, ಸೊ ಆಪ್ಷನ್ ಬೈಯರ್ಗೆ ಇವಾಗ ಎಷ್ಟಿದೆ ನೋಡಿ, ಇದು 21 ಇದೆ. ಓಕೆ, ಸೊ ಆಪ್ಷನ್ ಬೈಯರ್ಗೆ ಸರಿಯಾದ ಮೂಮೆಂಟ್ ಬಂದ ಮೇಲೆ, ಸೊ ಸರಿಯಾದ ಪ್ರಾಫಿಟ್ ಸಿಗಬೇಕು ಅಂದ್ರೆ ಇದು ಬೆಟರ್ 15 ಕೆಳಗಡೆ ಇರಬೇಕು. ಸೊ ಯಾವಾಗ ಮಾರ್ಕೆಟ್ ಅಲ್ಲಿ ಅನ್ಸರ್ಟೇನಿಟಿ ಯಾವಾಗ ಜಾಸ್ತಿ ಆಗತ್ತಲ್ವಾ, ಆವಾಗ ಈ IV ಕೂಡ ಜಾಸ್ತಿ ಆಗುತ್ತೆ. ಸೊ IV ಜಾಸ್ತಿ ಆಗಿದೆ ಅಂದ್ರೆ
ಟೈಮ್ ವ್ಯಾಲ್ಯೂ ಇನ್ ಪ್ರತಿಯೊಂದು ಏನ್ ಪ್ರೀಮಿಯಂ ಅಂತ ಹೇಳ್ತೀವಿ ನಾವು, ಆ ಪ್ರೀಮಿಯಂಗಳಲ್ಲಿ ಟೈಮ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಸೊ ಯಾವ ರೀತಿ ಪ್ರೀಮಿಯಂ ಜಾಸ್ತಿ ಆಗಿರುತ್ತೋ ಅದು ಕರಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಅಂಡ್ ಕರಗೋ ಸ್ಪೀಡ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಸೇಫ್ ಟ್ರೇಡ್ ಮಾಡಿ ಅಂಡ್ ದೆನ್ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಅನ್ನ ಅಪ್ಲೈ ಮಾಡಿ. ಥ್ಯಾಂಕ್ ಯು.